ಶಿಕ್ಷಣ ಅಭಿನವ್ ಬನೋರ್ ಬಗ್ಗೆ ನಾವು ಮಾತಾಡ್ಬಿಟ್ವಿ. ಕಾರ್ತಿಕ್ ತ್ಯಾಗಿ ಇಂಡಿಯನ್ ಫಾಸ್ಟ್ ಬೌಲರ್. ಶಾನ್ ಅಬೌಟ್ ಆಡಮ್ ಮಿಲ್ನೆ ಬಗ್ಗೆ ಹೇಳ್ತೀರಾ ನೀವು ಬೈ? ಆಮೇಲೆ ಮಯಾಂಕ್ ಅಗರ್ವಾಲ್ ಎಲ್ಲಿ ಫಿಟ್ ಮಾಡ್ತೀರಾ ನೀವು? ಸರ್ ಓಪನಿಂಗು ಇನ್ ಕೇಸ್ ಮಾಕ್ರಮ್ ಆರ್ ನನಗೆ ಇವರು ಮಿಚೆಲ್ ಮಾರ್ಷ್ ಫೇಲ್ಯೂರ್ ಆದ್ರೆ ಹಿಂಗೆ ಇಂಡಿಯನ್ ಓಪನರ್ ತಗೊಂಡು ಶಾನ್ ಅಬಾಟ್ ಆರ್ ಅಡಮ್ ಮಿಲ್ನೆ ಫಾರ್ ಓವರ್ಸೀಸ್ ಮೀಡಿಯಂ ಪೇಸರ್ ತರ ಆಡಿಸ್ತೀನಿ. ಬಿಕಾಸ್ ನನಗೆ ಎಲ್ಲ ಪೇಸ್ ಅಟ್ಯಾಕು ಇಂಡಿಯನ್ ಪೇಸ್ ಅಟ್ಯಾಕ್ ಆಗಿದೆ. ಒಂದು ಫಾರಿನ್ ಪೇಸ್ ಅಟ್ಯಾಕ್ ಇರ್ಲಿ ಅಂತ ಇವ್ರಿಬ್ರಲ್ಲಿ ಒಬ್ರಿಗೆ ಆಪ್ಷನ್. ಮಯಾಂಕ್ ಅಗರ್ವಾಲ್ ಇನ್ ಕೇಸ್ ನಾನು ಹೇಳದ್ನಲ್ಲ ಓಪನರ್ಸ್ ಅಲ್ಲಿ ಒಬ್ರು ಫೇಲ್ಯೂರ್ ಆದ್ರೆ ಮಯಾಂಕ್ ಅಗರ್ವಾಲ್ ತಗೊಂಡ್ಬರ್ಬೋದು. ಬಿಕಾಸ್ ಅವ್ರು ಪರ್ಫಾರ್ಮ್ ಮಾಡಿ ಲಾಸ್ಟ್ ಇಯರ್ ಆರ್ ಸಿ ಬಿಗೂ ಕೂಡ ಕಾರ್ತಿಕ್ ತ್ಯಾಗಿಗೂ ತಗೊಂಡ್ಬಿಟ್ಟಾಯ್ತಿಲ್ವಾ? ಹಾ, ಎಲ್ಲ ಇಂಡಿಯನ್ ಆಗೋಗುತ್ತಲ್ಲ ಸರ್, ಅದಕ್ಕೆ ಸ್ವಲ್ಪ ಓವರ್ಸೀಸ್ ಎಕ್ಸ್ಪೀರಿಯನ್ಸ್ ಇರ್ಲಿ ಅಂತ. ಬಿಕಾಸ್ ಇವರು ಆಫ್ ದ ವಿಕೆಟ್ ಜೋರಾಗೂ ಬರುತ್ತೆ, ಹಿಟ್ ದ ಡೆಕ್ ಬೌಲರ್ಸ್ ಉದ್ದಾನೂ ಇದ್ದಾರೆ, ಸೊ ಬೌನ್ಸ್ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಅಲ್ಲ ಅಣ್ಣ, ನೀನೇ ಹೇಳ್ದೆ ಎಲ್ಲ ಫಾರಿನ್ ಫಾಸ್ಟ್ ಇಂಡಿಯನ್ ಫಾಸ್ಟ್ ಬೌಲರ್ ಇದಾರೆ ಅಂತ, ಅದ್ರ ಜೊತೆ ಕಾರ್ತಿಕ್ ತ್ಯಾಗಿನೂ ತಗೊಂಡ್ಬಿಟ್ಟಿಯಲ್ಲ ಅಂತ ಕೇಳ್ತಾರೆ. ಕಾರ್ತಿಕ್ ತ್ಯಾಗಿ ಒಬ್ರು ರಿಪ್ಲೇಸ್ಮೆಂಟ್ಗೆ ಸರ್. ನಮ್ಗೆ ಮಯಾಂಕ್ ಯಾದವ್ ಇಂಜುರಿ ಪ್ರೋನು, ಮೊಹಮ್ಮದ್ ಶಮಿ ಡೆತ್ ಅಲ್ಲಿ ಕಷ್ಟ, ಅವೇಶ್ ಖಾನ್ಗೆ ಸಪೋರ್ಟ್ ಒಬ್ರು ಬೇಕು. ಇಲ್ಲ ಅವೇಶ್ ಖಾನ್ ಇದಾರಲ್ಲ ಸರ್. ಮೊಹಸಿನ್ ಖಾನ್, ಅವೇಶ್ ಖಾನ್, ಎಷ್ಟೊಂದ್ ಜನ ಇದಾರೆ. ಕಾರ್ತಿಕ್ ತ್ಯಾಗಿ ಬೇಕಾಗಿತ್ತ ಅಂತ ಕೇಳಿದೆ ಅದಕ್ಕೆ. ಡೆತ್ ಅಲ್ಲಿ ಇವರು ಯಾರ್ಕರ್ಸ್ ಚೆನ್ನಾಗಿ ಹಾಕೊಡ್ತಾರೆ. ಸೊ ನಂಗೆ ಅದಕ್ಕೆ ಡೆತ್ ಅಲ್ಲಿ ಇನ್ ಕೇಸ್ ಬೇಕಾಗುತ್ತೆ ಅಂತ ರಿಟೈನ್ ತಗೊಂಡೆ, ಬೈ ಮಾಡಿದೆ. ಬಿಕಾಸ್ 30 lakhs ಒಳ್ಳೆ ಬೈ ಪರ್ಸಿತ್ತು. ಸೊ ಐ ಕ್ಯಾನ್ ಸ್ಟಿಲ್ ಗೋ ಫಾರ್ ಕಾರ್ತಿಕ್ ತ್ಯಾಗಿ. ಸೊ ಟೋಟಲ್ ಎಷ್ಟು ಜನ ಬೈ ಮಾಡಿದಿರ ತಾವು? 25 ಜನ ಇದಾರೆ ಸರ್ ಸ್ಕ್ವಾಡ್ ಅಲ್ಲಿ. ಇನ್ಯಾರಿಗೂ ಜಾಗನೇ ಇಲ್ಲ ಬಿಡು. ಓಕೆ, ವೆಲ್ ಡನ್.